ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಈಗ ರಂಗೇರ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಗೊಂದಲ ಏನಿದೆ ಇದು ಇನ್ನೂ ಕೂಡ ಬಗೆಹರಿದಿಲ್ಲ. ಈ ಆಂತರಿಕ ಗೊಂದಲವನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈಗ ಸುರ್ಜೇವಾಲಾ ಎಂಟ್ರಿ ಆಗ್ತಾ ಇದೆ. ಇವತ್ತು ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಇವತ್ತು ಇಲ್ಲೇ ವಾಸ್ತವ್ಯವನ್ನ ಕೂಡ ಹೂಡಲಿದ್ದಾರೆ. ಸುರ್ಜೇವಾಲಾ ಎಂಟ್ರಿಯ ನಂತರದಲ್ಲಿ ಸಿಎಂ ಹಾಗೂ ಡಿಸಿಎಂ ಜೊತೆ ಸೇರಿ ಚರ್ಚೆಯನ್ನ ಕೂಡ ಮಾಡ್ತಾರೆ, ಸಭೆಯನ್ನ ಕೂಡ ಮಾಡಲಿದ್ದಾರೆ. ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಟಿಕೆಟ್ ಟೆನ್ಷನ್ ಈಗ ಹೆಚ್ಚಾಗ್ತಾ ಇದೆ, ಗೊಂದಲಗಳಿದೆ. ಸ್ವಪಕ್ಷದಲ್ಲಿ ಆಂತರಿಕವಾಗಿ ಸಾಕಷ್ಟು ಗೊಂದಲಗಳಿದೆ. ಈ ಗೊಂದಲಗಳನ್ನ ನಿವಾರಣೆ ಮಾಡಬೇಕು ಅಂತ ಸುರ್ಜೇವಾಲಾ ಎಂಟ್ರಿ ಆಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಸುರ್ಜೇವಾಲಾ ಎಂಟ್ರಿ ಆಗುತ್ತೆ. ಸಿಎಂ ಡಿಸಿಎಂ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ. ಆ ಮೀಟಿಂಗ್ನ ಬಳಿಕ ಚುನಾವಣಾ ಉಸ್ತುವಾರಿಗಳ ಜೊತೆಗೂ ಕೂಡ ಸಭೆಯನ್ನ ನಡೆಸ್ತಾರೆ. ಇವತ್ತೇ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲೇ ಸುರ್ಜೇವಾಲಾ ವಾಸ್ತವ್ಯವನ್ನ ಕೂಡ ಹೂಡಲಿದ್ದಾರೆ. ಇವತ್ತೇ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯಲಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಕಾಂಗ್ರೆಸ್ಗೆ ಈಗ ತಲೆನೋವಾಗ್ತಾ ಇರೋದು ಈಗಾಗಲೇ ನಾಮಿನೇಷನ್ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು, ಅದರ ಜೊತೆಯಲ್ಲಿ ಈಗಾಗಲೇ ಟಿಕೆಟ್ ಕೇಳ್ತಾ ಇರುವಂತಹ ಆಕಾಂಕ್ಷಿಗಳು, ಇವರ ಇಬ್ಬರನ್ನು ಕೂಡ ಸರಿಪಡಿಸಬೇಕು ಅಂತಂದ್ರೆ ಸುರ್ಜೇವಾಲಾ ಎಂಟ್ರಿಯೇ ಅದಕ್ಕೆ ಮದ್ದರಿಯುವಂತ ಕೆಲಸಗಳಾಗುತ್ತಾ? ಇವತ್ತೇ ಹೆಸರುಗಳು ಫೈನಲ್ ಆಗುವಂತ ಸಾಧ್ಯತೆಗಳಿದೆಯಾ? ಡೀಟೇಲ್ಸ್ ಏನಿದೆ ಅಭಿಷೇಕ್? ಮೊದಲನೇದಾಗಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಖಂಡಿತವಾಗಿಯೂ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನ ಗಮನಿಸಬೇಕಾಗುತ್ತೆ. ಅದರ ಜವಾಬ್ದಾರಿಯನ್ನು ಹೊರಬೇಕಾದಂತ ಅನಿವಾರ್ಯತೆ ಅವ್ರ ಮುಂದೆ ಇರುವಂತದ್ದು, ಅವರ ಜವಾಬ್ದಾರಿ ಕೂಡ. ಮೇಟಿರವರ ಸಾವಿನ ನಂತರ ಅವರ ಇಬ್ಬರು ಪುತ್ರಿಯರು, ಇಬ್ಬರು ಪುತ್ರರು ಪಕ್ಷದ ಟಿಕೆಟ್ ಅನ್ನ ಅವರು ಕೊಡಬೇಕು ಅಂತ ಈಗಾಗಲೇ ಒತ್ತಡವನ್ನ ಸಿಎಂ ಮೇಲೆ ಹೇರಿರುವಂತದ್ದು. ಮತ್ತೊಂದು ಕಡೆಗೆ ಶಾಮನೂರು ಶಿವಶಂಕರಪ್ಪರವರ ಕುಟುಂಬಸ್ಥರು ಆ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಒಂದು ಕಡೆ ಆಯ್ತು ಅಂದ್ರೆ, ಮತ್ತೊಂದು ಕಡೆಗೆ ಮುಸಲ್ಮಾನರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ನಾನು ಕಾಲವಾದ ನಂತರ ಮತ್ತೊಬ್ಬನ ಹೆಸರನ್ನ ಸೂಚನೆ ಮಾಡಿದ್ರು ಅಂತ ಮುಸಲ್ಮಾನ ನಾಯಕರು ಹೇಳ್ತಿರುವಂಥದ್ದು, ಮುಸಲ್ಮಾನ ಸಮುದಾಯ ಹೇಳ್ತಿರುವಂಥದ್ದು. ಈ ಕಾರಣದಿಂದಾಗಿ ಎರಡೂ ಕ್ಷೇತ್ರಗಳು ಹಿರಿಯ ಕಾಂಗ್ರೆಸ್ ನಾಯಕರು ಇಬ್ರು ಕಾಲವಾಗಿದ್ದಾರೆ. ಇಲ್ಲಿ ಯಾವ ಕ್ಷೇತ್ರವನ್ನ ಕಳ್ಕೊಂಡ್ರು, ಎರಡೂ ಕ್ಷೇತ್ರವನ್ನ ಕಳ್ಕೊಂಡ್ರು ಕಾಂಗ್ರೆಸ್ಗೆ ಮುಖಭಂಗ ಆಗೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ. ಯಾಕೆಂದ್ರೆ ಅಷ್ಟು ಪ್ರಾಬಲ್ಯವನ್ನ ಹೊಂದಿದಂತ ಕ್ಷೇತ್ರ ಆಗಿತ್ತು ಕಾಂಗ್ರೆಸ್ನ ನಾಯಕರು. ಈಗ ಮೇಟಿರವರ ಕ್ಷೇತ್ರವನ್ನು ನೋಡಿದಾಗ ಇಬ್ಬರು ಪುತ್ರಿಯರು, ಇಬ್ಬರು ಪುತ್ರರು ಟಿಕೆಟ್ ಅನ್ನ ಕೊಡದೆ ಹೋದಂತ ಸಂದರ್ಭದಲ್ಲಿ ಪಕ್ಷೇತರರಾಗಿ ನಿಲ್ತೇವೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೌರವನ ಕೊಟ್ಟಿದ್ದೇವೆ, ಒಂದ್ ವೇಳೆ ನಮಗೆ ನ್ಯಾಯ ಒದಗಿಸಲಿಲ್ಲವಾದ್ರೆ ಪಕ್ಷೇತರರಾಗಿ ನಿಂತು ಗೆಲ್ತೇವೆ ಅಂತ ಹೇಳಿದ್ದಾರೆ. ಮೊದಲನೇ ಸಮಸ್ಯೆ ಇಲ್ಲೂ ಉದ್ಭವ ಆಗಿರುವಂಥದ್ದು. ಈ ನಾಲ್ವರನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಟ್ರೆ ಕಾರ್ಯಕರ್ತರು ಕೆಲಸ ಮಾಡ್ತಾರ ಇಲ್ವಾ ಅನ್ನೋದು ಮತ್ತೊಂದು ಪ್ರಶ್ನೆ ಆಗುತ್ತೆ. ಜಾತಿ ಬಲಾಬಲಗಳನ್ನು ನೋಡ್ಬೇಕಾಗುತ್ತೆ. ಅದಾದ ನಂತರ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಕೊಡದೆ ಹೋದಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಕೊಡ್ಲಿಲ್ಲ, ಅವರಿಗೆ ಮುಂದಿನ ವ್ಯವಸ್ಥೆ ಏನು ಮಾಡಲಾಗುತ್ತೆ ಅನ್ನೋದು ಕ್ಲಾರಿಟಿಯನ್ನ ಕಾಂಗ್ರೆಸ್ ಕೊಡಬೇಕಾಗುತ್ತೆ. ಮತ್ತೊಂದು ಕಡೆಗೆ ಶಾಮನೂರು ಶಿವಶಂಕರಪ್ಪರವರ ಕ್ಷೇತ್ರದಲ್ಲಿ ಈಗ ಒಂದು ಕಡೆಗೆ ಜಮೀರ್ ಅಹ್ಮದ್ ಖಾನ್ ವರ್ಸಸ್ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅನ್ನೋ ರೀತಿ ಆಗಿರುವಂಥದ್ದು. ಕಾರಣ ಏನಂತ ನೋಡಿದಾಗ ಕುಟುಂಬಸ್ಥರಿಗೆ ಕೊಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರ ಬಣ ಕೇಳ್ತಾರೆ, ಮತ್ತೊಂದು ಕಡೆಗೆ ಜಮೀರ್ ಅಹ್ಮದ್ ಖಾನ್ ಪರವಾಗಿ ಕೊಡಬೇಕು ಅಂತ ಸಿದ್ದರಾಮಯ್ಯನವರ ಬಣ ಕೇಳ್ತಿರುವಂಥದ್ದು. ಈ ಕಾರಣದಿಂದಾಗಿ ಯಾವ ರೀತಿ ಇದು ಮುಂದುವರಿಯುತ್ತೆ ಅನ್ನೋ ಒಂದು ಗೊಂದಲಕ್ಕೆ ಇತಿಶ್ರೀ ಹಾಡೋದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿರುವಂಥದ್ದು. 3 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಈ ಕೋರ್ ಕಮಿಟಿ ಅಂತ ಏನ್ ಹೇಳ್ತೀವಿ ಇನ್ನೊಂದಿಷ್ಟು ಜನ ಮುಖಂಡರು ನಿಂತ್ಕೊಳ್ತಾರೆ. ಅದಾದ ನಂತರ ಯಾವ ಡಿಸಿಷನ್ ತೆಗೆದುಕೊಳ್ಬೇಕು, ಯಾವ ರೀತಿ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಹಾಕಲಿದ್ದಾರೆ. ಚಕ್ರವ್ಯೂಹವನ್ನ ಕೂಡ ಈಗ ರಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಬಿಜೆಪಿಯವರು ಟಿಕೆಟ್ ಅನ್ನ ಅನೌನ್ಸ್ ಮಾಡಿದಾಯ್ತು, ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡಿದಾಯ್ತು, ಫೈಲಿಂಗ್ ಮಾತ್ರ ಬಾಕಿ ಇರೋದ್ರಿಂದ ಇದನ್ನ ಯಾವ ರೀತಿ ಕಾಂಗ್ರೆಸ್ ತನ್ನ ಪರವಾಗಿ ತೆಗೆದುಕೊಳ್ಳುತ್ತಾ, ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಬಿಜೆಪಿಯನ್ನ ಸೋಲಿಸುತ್ತಾ, ಅಥವಾ ತನ್ನ ಪಕ್ಷದ ಒಳಗಿರುವಂತ ಕಲಹಗಳಿಂದ, ಭಿನ್ನಾಭಿಪ್ರಾಯಗಳಿಂದ ಎರಡೂ ಕ್ಷೇತ್ರದ ಕೆಲಸಗಳನ್ನ ಹಾಳು ಮಾಡಿಕೊಳ್ಳುತ್ತಾ ಅನ್ನೋ ಒಂದು ಲೆಕ್ಕಾಚಾರ ಈಗ ಕಾಂಗ್ರೆಸ್ ಪಕ್ಷದ ಮುಂದೆ ಇರೋದ್ರಿಂದ ಇವತ್ತಿನ ರಾತ್ರಿ ಒಳಗಡೆ ಎರಡೂ ಕ್ಷೇತ್ರಗಳಿಗೆ ಯಾರಿಗೆ ಟಿಕೆಟ್ ಘೋಷಣೆ ಮಾಡಲಾಗುತ್ತೆ ಅನ್ನೋ ವಿಚಾರ ಬಹುತೇಕ ಬಹಿರಂಗ ಆಗುವಂತ ನಿರೀಕ್ಷೆ ಹಾಗೂ ಸಾಧ್ಯತೆ ಇರುವಂತದ್ದು. ಅಶ್ವಿನಿ, ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಈಗ ರಂಗೇರ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಗೊಂದಲ ಏನಿದೆ ಇದು ಇನ್ನೂ ಕೂಡ ಬಗೆಹರಿದಿಲ್ಲ. ಈ ಆಂತರಿಕ ಗೊಂದಲವನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈಗ ಸುರ್ಜೇವಾಲಾ ಎಂಟ್ರಿ ಆಗ್ತಾ ಇದೆ. ಇವತ್ತು ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಇವತ್ತು ಇಲ್ಲೇ ವಾಸ್ತವ್ಯವನ್ನ ಕೂಡ ಹೂಡಲಿದ್ದಾರೆ. ಸುರ್ಜೇವಾಲಾ ಎಂಟ್ರಿಯ ನಂತರದಲ್ಲಿ ಸಿಎಂ ಹಾಗೂ ಡಿಸಿಎಂ ಜೊತೆ ಸೇರಿ ಚರ್ಚೆಯನ್ನ ಕೂಡ ಮಾಡ್ತಾರೆ, ಸಭೆಯನ್ನ ಕೂಡ ಮಾಡಲಿದ್ದಾರೆ. ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಟಿಕೆಟ್ ಟೆನ್ಷನ್ ಈಗ ಹೆಚ್ಚಾಗ್ತಾ ಇದೆ, ಗೊಂದಲಗಳಿದೆ.
ಸ್ವಪಕ್ಷದಲ್ಲಿ ಆಂತರಿಕವಾಗಿ ಸಾಕಷ್ಟು ಗೊಂದಲಗಳಿದೆ. ಈ ಗೊಂದಲಗಳನ್ನ ನಿವಾರಣೆ ಮಾಡಬೇಕು ಅಂತ ಸುರ್ಜೇವಾಲಾ ಎಂಟ್ರಿ ಆಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಸುರ್ಜೇವಾಲಾ ಎಂಟ್ರಿ ಆಗುತ್ತೆ. ಸಿಎಂ ಡಿಸಿಎಂ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ. ಆ ಮೀಟಿಂಗ್ನ ಬಳಿಕ ಚುನಾವಣಾ ಉಸ್ತುವಾರಿಗಳ ಜೊತೆಗೂ ಕೂಡ ಸಭೆಯನ್ನ ನಡೆಸ್ತಾರೆ. ಇವತ್ತೇ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲೇ ಸುರ್ಜೇವಾಲಾ ವಾಸ್ತವ್ಯವನ್ನ ಕೂಡ ಹೂಡಲಿದ್ದಾರೆ. ಇವತ್ತೇ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯಲಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಕಾಂಗ್ರೆಸ್ಗೆ ಈಗ ತಲೆನೋವಾಗ್ತಾ ಇರೋದು ಈಗಾಗಲೇ ನಾಮಿನೇಷನ್ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು, ಅದರ ಜೊತೆಯಲ್ಲಿ ಈಗಾಗಲೇ ಟಿಕೆಟ್ ಕೇಳ್ತಾ ಇರುವಂತಹ ಆಕಾಂಕ್ಷಿಗಳು, ಇವರ ಇಬ್ಬರನ್ನು ಕೂಡ ಸರಿಪಡಿಸಬೇಕು ಅಂತಂದ್ರೆ ಸುರ್ಜೇವಾಲಾ ಎಂಟ್ರಿಯೇ ಅದಕ್ಕೆ ಮದ್ದರಿಯುವಂತ ಕೆಲಸಗಳಾಗುತ್ತಾ? ಇವತ್ತೇ ಹೆಸರುಗಳು ಫೈನಲ್ ಆಗುವಂತ ಸಾಧ್ಯತೆಗಳಿದೆಯಾ? ಡೀಟೇಲ್ಸ್ ಏನಿದೆ ಅಭಿಷೇಕ್? ಮೊದಲನೇದಾಗಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಖಂಡಿತವಾಗಿಯೂ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನ ಗಮನಿಸಬೇಕಾಗುತ್ತೆ. ಅದರ ಜವಾಬ್ದಾರಿಯನ್ನು ಹೊರಬೇಕಾದಂತ ಅನಿವಾರ್ಯತೆ ಅವ್ರ ಮುಂದೆ ಇರುವಂತದ್ದು, ಅವರ ಜವಾಬ್ದಾರಿ ಕೂಡ. ಮೇಟಿರವರ ಸಾವಿನ ನಂತರ ಅವರ ಇಬ್ಬರು ಪುತ್ರಿಯರು, ಇಬ್ಬರು ಪುತ್ರರು ಪಕ್ಷದ ಟಿಕೆಟ್ ಅನ್ನ ಅವರು ಕೊಡಬೇಕು ಅಂತ ಈಗಾಗಲೇ ಒತ್ತಡವನ್ನ ಸಿಎಂ ಮೇಲೆ ಹೇರಿರುವಂತದ್ದು. ಮತ್ತೊಂದು ಕಡೆಗೆ ಶಾಮನೂರು ಶಿವಶಂಕರಪ್ಪರವರ ಕುಟುಂಬಸ್ಥರು ಆ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಒಂದು ಕಡೆ ಆಯ್ತು ಅಂದ್ರೆ, ಮತ್ತೊಂದು ಕಡೆಗೆ ಮುಸಲ್ಮಾನರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ನಾನು ಕಾಲವಾದ ನಂತರ ಮತ್ತೊಬ್ಬನ ಹೆಸರನ್ನ ಸೂಚನೆ ಮಾಡಿದ್ರು ಅಂತ ಮುಸಲ್ಮಾನ ನಾಯಕರು ಹೇಳ್ತಿರುವಂಥದ್ದು, ಮುಸಲ್ಮಾನ ಸಮುದಾಯ ಹೇಳ್ತಿರುವಂಥದ್ದು. ಈ ಕಾರಣದಿಂದಾಗಿ ಎರಡೂ ಕ್ಷೇತ್ರಗಳು ಹಿರಿಯ ಕಾಂಗ್ರೆಸ್ ನಾಯಕರು ಇಬ್ರು ಕಾಲವಾಗಿದ್ದಾರೆ. ಇಲ್ಲಿ ಯಾವ ಕ್ಷೇತ್ರವನ್ನ ಕಳ್ಕೊಂಡ್ರು, ಎರಡೂ ಕ್ಷೇತ್ರವನ್ನ ಕಳ್ಕೊಂಡ್ರು ಕಾಂಗ್ರೆಸ್ಗೆ ಮುಖಭಂಗ ಆಗೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ. ಯಾಕೆಂದ್ರೆ ಅಷ್ಟು ಪ್ರಾಬಲ್ಯವನ್ನ ಹೊಂದಿದಂತ ಕ್ಷೇತ್ರ ಆಗಿತ್ತು ಕಾಂಗ್ರೆಸ್ನ ನಾಯಕರು. ಈಗ ಮೇಟಿರವರ ಕ್ಷೇತ್ರವನ್ನು ನೋಡಿದಾಗ ಇಬ್ಬರು ಪುತ್ರಿಯರು, ಇಬ್ಬರು ಪುತ್ರರು ಟಿಕೆಟ್ ಅನ್ನ ಕೊಡದೆ ಹೋದಂತ ಸಂದರ್ಭದಲ್ಲಿ ಪಕ್ಷೇತರರಾಗಿ ನಿಲ್ತೇವೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೌರವನ ಕೊಟ್ಟಿದ್ದೇವೆ, ಒಂದ್ ವೇಳೆ ನಮಗೆ ನ್ಯಾಯ ಒದಗಿಸಲಿಲ್ಲವಾದ್ರೆ ಪಕ್ಷೇತರರಾಗಿ ನಿಂತು ಗೆಲ್ತೇವೆ ಅಂತ ಹೇಳಿದ್ದಾರೆ. ಮೊದಲನೇ ಸಮಸ್ಯೆ ಇಲ್ಲೂ ಉದ್ಭವ ಆಗಿರುವಂಥದ್ದು. ಈ ನಾಲ್ವರನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಟ್ರೆ ಕಾರ್ಯಕರ್ತರು ಕೆಲಸ ಮಾಡ್ತಾರ ಇಲ್ವಾ ಅನ್ನೋದು ಮತ್ತೊಂದು ಪ್ರಶ್ನೆ ಆಗುತ್ತೆ. ಜಾತಿ ಬಲಾಬಲಗಳನ್ನು ನೋಡ್ಬೇಕಾಗುತ್ತೆ. ಅದಾದ ನಂತರ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಕೊಡದೆ ಹೋದಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಕೊಡ್ಲಿಲ್ಲ, ಅವರಿಗೆ ಮುಂದಿನ ವ್ಯವಸ್ಥೆ ಏನು ಮಾಡಲಾಗುತ್ತೆ ಅನ್ನೋದು ಕ್ಲಾರಿಟಿಯನ್ನ ಕಾಂಗ್ರೆಸ್ ಕೊಡಬೇಕಾಗುತ್ತೆ. ಮತ್ತೊಂದು ಕಡೆಗೆ ಶಾಮನೂರು ಶಿವಶಂಕರಪ್ಪರವರ ಕ್ಷೇತ್ರದಲ್ಲಿ ಈಗ ಒಂದು ಕಡೆಗೆ ಜಮೀರ್ ಅಹ್ಮದ್ ಖಾನ್ ವರ್ಸಸ್ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅನ್ನೋ ರೀತಿ ಆಗಿರುವಂಥದ್ದು. ಕಾರಣ ಏನಂತ ನೋಡಿದಾಗ ಕುಟುಂಬಸ್ಥರಿಗೆ ಕೊಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರ ಬಣ ಕೇಳ್ತಾರೆ, ಮತ್ತೊಂದು ಕಡೆಗೆ ಜಮೀರ್ ಅಹ್ಮದ್ ಖಾನ್ ಪರವಾಗಿ ಕೊಡಬೇಕು ಅಂತ ಸಿದ್ದರಾಮಯ್ಯನವರ ಬಣ ಕೇಳ್ತಿರುವಂಥದ್ದು. ಈ ಕಾರಣದಿಂದಾಗಿ ಯಾವ ರೀತಿ ಇದು ಮುಂದುವರಿಯುತ್ತೆ ಅನ್ನೋ ಒಂದು ಗೊಂದಲಕ್ಕೆ ಇತಿಶ್ರೀ ಹಾಡೋದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿರುವಂಥದ್ದು. 3 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಈ ಕೋರ್ ಕಮಿಟಿ ಅಂತ ಏನ್ ಹೇಳ್ತೀವಿ, ಇನ್ನೊಂದಿಷ್ಟು ಜನ ಮುಖಂಡರು ನಿಂತ್ಕೊಳ್ತಾರೆ. ಅದಾದ ನಂತರ ಯಾವ ಡಿಸಿಷನ್ ತೆಗೆದುಕೊಳ್ಬೇಕು, ಯಾವ ರೀತಿ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಹಾಕಲಿದ್ದಾರೆ. ಚಕ್ರವ್ಯೂಹವನ್ನ ಕೂಡ ಈಗ ರಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಬಿಜೆಪಿಯವರು ಟಿಕೆಟ್ ಅನ್ನ ಅನೌನ್ಸ್ ಮಾಡಿದಾಯ್ತು, ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡಿದಾಯ್ತು, ಫೈಲಿಂಗ್ ಮಾತ್ರ ಬಾಕಿ ಇರೋದ್ರಿಂದ ಇದನ್ನ ಯಾವ ರೀತಿ ಕಾಂಗ್ರೆಸ್ ತನ್ನ ಪರವಾಗಿ ತೆಗೆದುಕೊಳ್ಳುತ್ತಾ, ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಬಿಜೆಪಿಯನ್ನ ಸೋಲಿಸುತ್ತಾ, ಅಥವಾ ತನ್ನ ಪಕ್ಷದ ಒಳಗಿರುವಂತ ಕಲಹಗಳಿಂದ, ಭಿನ್ನಾಭಿಪ್ರಾಯಗಳಿಂದ ಎರಡೂ ಕ್ಷೇತ್ರದ ಕೆಲಸಗಳನ್ನ ಹಾಳು ಮಾಡಿಕೊಳ್ಳುತ್ತಾ ಅನ್ನೋ ಒಂದು ಲೆಕ್ಕಾಚಾರ ಈಗ ಕಾಂಗ್ರೆಸ್ ಪಕ್ಷದ ಮುಂದೆ ಇರೋದ್ರಿಂದ ಇವತ್ತಿನ ರಾತ್ರಿ ಒಳಗಡೆ ಎರಡೂ ಕ್ಷೇತ್ರಗಳಿಗೆ ಯಾರಿಗೆ ಟಿಕೆಟ್ ಘೋಷಣೆ ಮಾಡಲಾಗುತ್ತೆ ಅನ್ನೋ ಒಂದು ವಿಚಾರ ಬಹುತೇಕ ಬಹಿರಂಗ ಆಗುವಂತ ನಿರೀಕ್ಷೆ ಹಾಗೂ ಸಾಧ್ಯತೆ ಇರುವಂತದ್ದು. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.